ಅದು ದೇಶದ ಪ್ರತಿಷ್ಠಿತ ಮನಿ ಮ್ಯಾನೇಜ್ಮೆಂಟ್ ಕಂಪನಿ. ಬ್ಯಾಂಕ್ನಿಂದ ಎಟಿಎಂಗಳಿಗೆ ಹಣ ತುಂಬುವ ಕೆಲಸ ಮಾಡುತ್ತೆ. ಈ ಕಂಪನಿ ಒಂದೇ ದಿನ ತನ್ನದೇ ಕಂಪನಿಯ ಸಿಬ್ಬಂದಿ ವಿರುದ್ಧ 2 ಕೇಸ್ ದಾಖಲಿಸಿದೆ. ಯಾಕಂದ್ರೆ ಸಿಬ್ಬಂದಿಯೇ ಕೋಟಿ ಕೋಟಿ ದೋಚಿ ಹೋಗಿದ್ದಾರಂತೆ. ಬೆಂಗಳೂರಿನಲ್ಲಿ ಎಟಿಎಂಗೆ ಹಾಕಬೇಕಿದ್ದಂಥ ಹಣವನ್ನು ಸ್ವಂತಕ್ಕೆ ಬಳಕೆ ಮಾಡಿಕೊಂಡು ಬ್ಯಾಂಕಿನ ಹಣವನ್ನು ವಂಚನೆ ಮಾಡಿದ್ದಾರೆ ಅಂತೇಳಿ ಪ್ರತ್ಯೇಕವಾಗಿ 2 ಪ್ರಕರಣಗಳನ್ನು ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿದೆ. ಇದೇ ರೀತಿಯ ವಾಹನದಲ್ಲಿ, ಈ ಒಂದು ಹಿಟಾಚಿಯ ವಾಹನದಲ್ಲಿ, ಕಂಪನಿಯ ವಾಹನದಲ್ಲಿ ಹಣವನ್ನು ತೆಗೆದುಕೊಂಡು ಹೋಗಿ 7 ಜನ ಆರೋಪಿತರು ಏನಿದ್ದಾರೆ 2 ಪ್ರತ್ಯೇಕ ಪ್ರಕರಣದಲ್ಲಿ ಹಂತ ಹಂತವಾಗಿ ಕಳೆದ 6 ತಿಂಗಳಿಂದ ಹಣವನ್ನು ವಂಚನೆಯನ್ನು ಮಾಡಿರ್ತಾರೆ. ನವೆಂಬರ್ 7, 2025 ಡೈರಿ ಸರ್ಕಲ್ ಬಳಿ ಎಟಿಎಂಗೆ ಹಣ ಸಾಗಿಸುತ್ತಿದ್ದ ವಾಹನದಿಂದ 7 ಕೋಟಿ ದರೋಡೆಯಾಗಿತ್ತು. ಈ ಬೃಹತ್ ರಾಬರಿಗೆ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ಈ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಎಟಿಎಂ ವಂಚನೆ ಬಯಲಾಗಿದೆ. ಎಟಿಎಂಗೆ ಹಣ ತುಂಬೋ ಸಿಬ್ಬಂದಿಯಿಂದಲೇ ದೋಖಾ. 1 ಕೋಟಿಗೂ ಹೆಚ್ಚು ವಂಚನೆ, ಆರೋಪಿಗಳು ಎಸ್ಕೇಪ್. ಇದು ಕೋರಮಂಗಲ ಬಳಿಯ ಆಕ್ಸಿಸ್ ಎಟಿಎಂ ಬ್ಯಾಂಕ್ನ ಎಟಿಎಂ ಬ್ರಾಂಚ್. ಇಲ್ಲಿಗೆ ರಾಷ್ಟ್ರದ ಪ್ರತಿಷ್ಠಿತ ಮನಿ ಮ್ಯಾನೇಜ್ಮೆಂಟ್ ಕಂಪನಿಯಾದ ಹಿಟಾಚಿ ಪೇಮೆಂಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಸಿಬ್ಬಂದಿ ಹಣ ತುಂಬುತ್ತಿದ್ದಾರೆ. ಆದ್ರೆ ಈ ಸಂಸ್ಥೆಯ 7 ಸಿಬ್ಬಂದಿ ಅರ್ಧ ಹಣ ಮಾತ್ರ ಎಟಿಎಂಗೆ ತುಂಬಿ ಇನ್ನರ್ಧ ಹಣವನ್ನ ತಮ್ಮ ಜೇಬಿಗಿಳಿಸಿಕೊಂಡಿದ್ದಾರೆ. 6 ತಿಂಗಳಲ್ಲಿ ಸುಮಾರು 1 ಕೋಟಿ 38 ಲಕ್ಷ ಹಣವನ್ನ ಗುಳುಂ ಮಾಡಿದ್ದಾರೆ. ಮೊದಲ ಕೇಸ್ನಲ್ಲಿ ಸಿಬ್ಬಂದಿ ಹರೀಶ್ ಕುಮಾರ್, ವರುಣ್, ಪ್ರವೀಣ್ ವಿರುದ್ಧ 8,49,400 ರೂಪಾಯಿ ವಂಚಿಸಿದ್ದಾರೆಂದು ದೂರು ದಾಖಲಾಗಿದೆ. 2ನೇ ಪ್ರಕರಣದಲ್ಲಿ ಸಿಬ್ಬಂದಿ ಪ್ರವೀಣ್, ಧನಶೇಖ, ರಾಮಕ್ಕ ಮತ್ತು ಹರೀಶ್ ಕುಮಾರ್ ವಿರುದ್ಧ 57,96,400 ರೂಪಾಯಿ ಹಣವನ್ನ ಮೋಸದಿಂದ ಪಡೆದಿದ್ದಾರೆಂದು ದೂರು ದಾಖಲಿಸಿದ್ದಾರೆ. ಎಟಿಎಂಗೆ ಕಡಿಮೆ ಹಣ ಹಾಕಿ ಬ್ಯಾಂಕ್ಗೆ ಸುಳ್ಳು ಲೆಕ್ಕ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಎಟಿಎಂಗೆ ಹಾಕಬೇಕಿದ್ದಂಥ ಹಣವನ್ನು ಸ್ವಂತಕ್ಕೆ ಬಳಕೆ ಮಾಡಿಕೊಂಡು ಬ್ಯಾಂಕಿನ ಹಣವನ್ನು ವಂಚನೆ ಮಾಡಿದ್ದಾರೆ ಅಂತೇಳಿ ಪ್ರತ್ಯೇಕವಾಗಿ 2 ಪ್ರಕರಣಗಳನ್ನು ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿದೆ. 2 ತಂಡದ ಸಿಬ್ಬಂದಿಗಳು ಅಂದರೆ ಪ್ರವೀಣ್ ಮತ್ತು ಹರೀಶ್ ಕುಮಾರ್ ಸೇರಿದಂತೆ ಮತ್ತು ಇನ್ನೊಂದು ತಂಡದಲ್ಲಿ ವರುಣ್ ಸೇರಿದಂತೆ 4 ಜನ ಮತ್ತು 3 ಜನ, ಒಟ್ಟು 7 ಜನ ಆರೋಪಿತರು ಏನಿದ್ದಾರೆ 2 ಪ್ರತ್ಯೇಕ ಪ್ರಕರಣದಲ್ಲಿ ಹಂತ ಹಂತವಾಗಿ ಕಳೆದ 6 ತಿಂಗಳಿಂದ ಒಂದು ಪ್ರಕರಣದಲ್ಲಿ 57 ಲಕ್ಷ, ಇನ್ನೊಂದು ಪ್ರಕರಣದಲ್ಲಿ 80 ಲಕ್ಷ ಹಣವನ್ನು ವಂಚನೆಯನ್ನು ಮಾಡಿರ್ತಾರೆ. ಕೋರಮಂಗಲ ಪೊಲೀಸರು 2 ಪ್ರತ್ಯೇಕ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ಹಂತ ಹಂತವಾಗಿ ಇವರು ಪ್ರತಿನಿತ್ಯ ಹಣವನ್ನು ಹಾಕ್ತಾರಲ್ಲ, ಆ ಸಂದರ್ಭದಲ್ಲಿ ಇವರು 1 ಲಕ್ಷದಿಂದ ಹಿಡಿದು ಕನಿಷ್ಠ 10,000ದಿಂದ 1 ಲಕ್ಷ, 1.5 ಲಕ್ಷ ತನಕ ಹಣವನ್ನು ಕದೀತಾ ಬಂದಿದ್ದಾರೆ, ವಂಚನೆಯನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ನಂತರದಲ್ಲಿ ಕೊನೆಯದಾಗಿ ಆಡಿಟ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಮೊತ್ತ ವಂಚನೆ ಆಗಿರುವಂಥದ್ದು ಕಂಡು ಬಂದಿದೆ. ಸದ್ಯಕ್ಕೆ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಪೊಲೀಸರು ನಡೆಸಿದೆ. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು.